ಜೊತೆಗೆ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಸಾಧ್ಯವಾದಷ್ಟು ಮಕರ ರಾಶಿಯವರು ತಪ್ಪದೀರ ದೇವರ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ಕಾಣ್ತೀರಿ. ಜೊತೆಗೆ ಯಾರು ಏನೇ ಮಾತಾಡಿದ್ರು ಸಹಿತ ತಿರುಗಿಸಿ ಮಾತಾಡೋಕ್ಕೆ ಹೋಗಬೇಡಿ. ಆ ಕ್ಷಣದ ಕೋಪ ನೀವು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೇಕು. ನಿಮಗೆ ಕೋಪ ಅನ್ನೋದಿಲ್ಲದಿದ್ದರೂ ಅಲ್ಲಿ ಕೋಪವನ್ನು ಬರುವಂತಹ ರೀತಿ, ನಿಮ್ಮನ್ನು ಉದ್ವಿಗ್ನರಾಗಿ ಮಾಡುವಂಥ ರೀತಿ ನಿಮ್ಮ ಪರಿಸರದಲ್ಲಿ ಉಂಟಾಗುತ್ತೆ. ಕಾರಣ ನಿಮ್ಮ ರಾಶಿಫಲ. ಇದಕ್ಕಾಗಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ನಡೆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಅದರಲ್ಲೂ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅಧಿಕವಾದಂತಹ ಬೆನ್ನೋವು, ಅರ್ಧ ತಲೆನೋವಿಂದ ಒದ್ದಾಡ್ತೀರಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ನೀವು ದೇವಿ ಆರಾಧಕರಾಗಿದ್ದೀರಿ, ದೇವಿನ ಪ್ರಾರ್ಥನೆ ಮಾಡ್ತೀರಿ, ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ತಾಯಿಯನ್ನು ಪ್ರಾರ್ಥಿಸ್ತೀರಿ. ಆದರೆ ನಿಮ್ಮ ಪರಿಸರದಲ್ಲಿ ನಿಮಗಾಗುವಂತಹ ಗ್ರಹಸ್ಥಿತಿಗಳ ಪ್ರಕಾರ ಪ್ರಸ್ತುತ ಇರತಕ್ಕಂಥ ಗ್ರಹ ನಕ್ಷತ್ರಗಳಲ್ಲಿ ಅಂತಹ ಒಂದು ಫಲ ಇಲ್ಲ. ಈ ಫಲ ಯಾವಾಗ ಇರೋದಿಲ್ವೋ ಆಗ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಹಾಗೆ ತೊಂದರೆಗಳಂತಕ್ಕಂಥದ್ದನ್ನು ಸಾಕಷ್ಟು ಬಂದಾಗ ಅದರಿಂದ ಮುಕ್ತರಾಗುವಂಥ ವಿಧಿವಿಧಾನವನ್ನು ಸಹಿತ ನೀವು ತಿಳ್ಕೊಳ್ಬೇಕು. ಇದು ಹೇಗೆ? ಕನಿಷ್ಠ ಪಕ್ಷ 9 ದಿನ ದೇವಿನ ಪ್ರಾರ್ಥನೆ ಮಾಡಿ. ದೇವಿ ಖಡ್ಗಮಾಲ ಅಥವಾ ದುರ್ಗಾ ಸಪ್ತಶತಿ ಅಥವಾ ಇನ್ನೂ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಸೂಕ್ತವನ್ನು ಸಹಿತ ಇದನ್ನು ನೀವು ಪಠನೆ ಮಾಡೋದ್ರಿಂದ, ಅಥವಾ ಇನ್ನೂ ವಿಶೇಷವಾದರೆ ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರತಿದಿನ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಗರ್ಕೆ ಅಥವಾ ತುಳಸಿ ಅಥವಾ ಪತ್ರೆಗಳು, ಒಟ್ಟಾರೆ ಹೇಳಬೇಕಾದ್ರೆ ಹಸಿರಿಂದ ಇರತಕ್ಕಂಥದ್ದು. ಕುಂಭರಾಶಿಯವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಹಸಿರು ಪತ್ರೆಗಳನ್ನು ಗಂಧದಲ್ಲಿ ಅದ್ದಿ ನಿಮ್ಮ ಮನೆ ದೇವರಿಗೋ ಅಥವಾ ದೇವಿಯ ಪಾದಕ್ಕೋ ಅರ್ಪಣೆ ಮಾಡೋದ್ರಿಂದ ಇವತ್ತೇ ಅಲ್ಲ, ಸಾಧ್ಯವಾದಷ್ಟು ಈ 9 ದಿವಸ ಆಚರಣೆ ಮಾಡೋದ್ರಿಂದ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ಸಕಲ ವಿಧವಾದಂಥ ದುಃಖಗಳಿಂದ ದೂರ ಇರಬೇಕು. ಮನಸ್ಥಿತಿ ಶಾಂತಿ ನೆಮ್ಮದಿಯಾಗಿರಬೇಕು. ನಿಮ್ಮ ಪ್ರಯಾಣದಲ್ಲಿ ಯಶಸ್ಸಿರಬೇಕು. ನೀವು ಹಾಕುವ ಹೆಜ್ಜೆನಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿರಬೇಕು. ಇದನ್ನೆಲ್ಲವನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಧರ್ಮ ಕಾರ್ಯಗಳು, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಧರ್ಮದ ಗುರುಗಳ ಪ್ರಾರ್ಥನೆ, ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯಾರಿಗೂ ತಲೆ ಬಗ್ಸುವಂಥದ್ದಲ್ಲ, ಅಥವಾ ಯಾರ ಬಗ್ಗೆನೂ ನೀವು ಆಲೋಚನೆ ಮಾಡಲ್ಲ, ಅಥವಾ ನೀವು ಹಾಕುವ ಹೆಜ್ಜೆ ಸರಿ ಅಂತೇಳಿ ನೀವು ನಡೀತಿರ್ತೀರಿ. ಆದರೆ ನೀವು ಹಾಕುವಂಥ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರ್ತಕ್ಕಂಥದ್ದನ್ನು ಯಾರಾದರೂ ತಿಳುವಳಿಕೆ ಹೇಳಿದ್ರೆ ಅದನ್ನು ಕೇಳಿ ಸಮಾಧಾನದಿಂದ ಅದನ್ನು ಸ್ವಾಗತಿಸುವಂಥ ಗುಣ ನಿಮ್ಮಲ್ಲಿ ತುಂಬ ಕಡಿಮೆ ಇದೆ. ಇದರಿಂದ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇವತ್ತು ನಾಳೆ ಅಂತಕ್ಕಂಥದ್ರಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಕೂಡಿಟ್ಟಿರ್ತಕ್ಕಂಥ ಹಣ, ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಕಾಗದ ಪತ್ರಗಳನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದಾಗಿರ್ಬೋದು. ಜೋಪಾನ, ಇವತ್ತು ನಾಳೆ 2 ದಿವಸದಲ್ಲಿ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗುತ್ತೆ. ಎಚ್ಚರ ಇರಲಿ. ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಕಂದು ಬಣ್ಣದ ಆಕಳಿಗೆ ಕಂದು ಬಣ್ಣದ ಹಸುಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗಲ್ಲ ಅಳಿ. ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್